ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಇಂದು ಹಮ್ಮಿಕೊಂಡಿದ್ದ ಭೀಮಾ ಕೋರೆಗಾಂವ್ ವಿಜಯೋತ್ಸವದಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸುಧಾ ವೆಂಕಟೇಶ್, ದಲಿತರ ಸ್ವಾಭಿಮಾನ ಕಾಪಾಡಿಕೊಳ್ಳಲು ಮತ್ತು ಅಸ್ಪೃಶ್ಯತೆ ನಿವಾರಣೆ ಮಾಡಲು 500 ಮಂದಿ ಮಹರ್ ಸೈನಿಕರು 28,000 ಮಂದಿ ಪೇಶ್ವೆ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಗೆಲುವು ಸಾಧಿಸಿದ ದಿನ ಎಂದು ಹೇಳಿದ್ರ. ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಪೇಶ್ವೆಗಳನ್ನ ನಿರ್ನಾಮ ಮಾಡಿದ ಘಟನೆಯ ಬಗ್ಗೆ ತಿಳಿಸುವುದೇ ಕೋರೆಗಾಂವ್ ವಿಜಯೋತ್ಸವದ ಉದ್ದೇಶವಾಗಿದೆ. 1818 ಜನವರಿ 1ರಂದು ಮನುವಾದಿಗಳ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಮೇಲು ಕೀಳುಗಳ ವಿರುದ್ಧ ಸೆಟೆದು ನಿಂತು ಶೂದ್ರರ ಅಕ್ಷರ ಹಕ್ಕಿಗಾಗಿ ಹಾಗೂ ಸ್ವಾಭಿಮಾನಿ ಬದುಕಿಗಾಗಿ ಸಿದ್ದನಾಕ್ನ ನೇತೃತ್ವದಲ್ಲಿ ಮಹಾರಾಷ್ಟ್ರದ 2ನೇ ಬಾಜಿರಾಯನ ಬ್ರಾಹ್ಮಣಶಾಹಿ ಪೇಶ್ವೆಗಳ ಸೈನ್ಯದ ವಿರುದ್ಧ ನಡೆದ ಕೋರೆಗಾಂವ್ ಯುದ್ಧದ ವಿಜಯೋತ್ಸವ ದಲಿತರಿಗೆ ಆತ್ಮಗೌರವದ ಸಂಕೇತವಾಗಿದೆ ಎಂದರು. ಅಸ್ಪೃಶ್ಯರಿಗೆ ಇದು ಮಹತ್ತರವಾದ ದಿನ. ಅಂದು ಬ್ರಾಹ್ಮಣಶಾಹಿ ವರ್ಣ ವ್ಯವಸ್ಥೆ, ಅಕ್ಷರ ಹಕ್ಕಿಗಾಗಿ ಮಹಾರಾಷ್ಟ್ರ ಸಂಸ್ಥಾನದ ಬ್ರಾಹ್ಮಣಶಾಹಿ ಸಾಮಾಜಿಕ ಅಸಮಾನತೆ ಹುಟ್ಟುಹಾಕಿದ 2ನೇ ಬಾಜಿರಾಯನ ಸುಮಾರು 30,000 ಸೈನಿಕರನ್ನ ಮಹರ್ ರೆಜಿಮೆಂಟ್ನ ಶಿಸ್ತುಬದ್ಧ 500 ಮಂದಿ ಸೈನಿಕರು ಲಾಸ್ಯ ನಾಯಕ ಸಿದ್ದನಾಕ ತಮ್ಮ ಸಮುದಾಯಕ್ಕೆ ಅಕ್ಷರದ ಹಕ್ಕು ಕೊಡುವಂತೆ ಅನೇಕ ಬಾರಿ ಕೇಳಿಕೊಂಡು ಅಸಮಾನಿತರಾಗಿ ಬ್ರಿಟಿಷ್ ಅಧಿಕಾರಿ ಸ್ಪಂಡನ್ ಬಳಿ ಒಪ್ಪಂದ ಮಾಡಿಕೊಂಡು ಭೀಮಾ ನದಿ ತೀರದಲ್ಲಿ 2ನೇ ಬಾಜಿರಾಯನ ಸೈನ್ಯದ ವಿರುದ್ಧ ನಿರಂತರ 12 ಗಂಟೆಗಳ ಕಾಲ ಹೋರಾಡಿ ಪೇಶ್ವೆಗಳನ್ನ ನಿರ್ನಾಮ ಮಾಡಿದ ಘಟನೆಯ ಮಾಹಿತಿ ಅರಿತ ಬ್ರಿಟನ್ ರಾಣಿ ಆ ಸ್ಥಳದಲ್ಲಿ ವೀರ ಯೋಧರ 78 ಅಡಿಗಳ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ಎಂದು ಸುಧಾ ವೆಂಕಟೇಶ್ ತಿಳಿಸಿದರು. ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಭೀಮಾ ಕೋರೆಗಾಂವ್ ವೀರ ಯೋಧರ ಒಂದು ಸ್ಮರಣಾರ್ಥವಾಗಿ ಪೇಶ್ವೆಗಳ ವಿರುದ್ಧ 500 ಜನ ಮಹಾರ್ ಸೈನಿಕರು 28,000 ಜನ ಪೇಶ್ವೆ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಗೆದ್ದಂಥ ದಿನ ಇವತ್ತು. ಅಸ್ಪೃಶ್ಯತೆಯ ವಿರುದ್ಧವಾಗಿ ಸ್ವಾಭಿಮಾನದ ಹಕ್ಕಿಗಾಗಿ ಆತ್ಮಗೌರವಕ್ಕಾಗಿ ಹೋರಾಡಿದಂಥ ಮಹಾರ್ ಸೈನಿಕರು ಮಹಾರಾಷ್ಟ್ರದ ಕೋರೆಗಾಂವ್ನಲ್ಲಿ ಪೇಶ್ವೆಗಳ ವಿರುದ್ಧ ಪೇಶ್ವೆಗಳು ಅತ್ಯಂತ ಕೀಳಾಗಿ ಅಸ್ಪೃಶ್ಯರ ಮತ್ತು ದಲಿತರನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ನೋಡ್ತಾ ಇರತಕ್ಕಂಥ ಸಂದರ್ಭ. ಮನು ಸಂಸ್ಕೃತಿಯನ್ನು ಸಂವಿಧಾನವನ್ನು ಜಾರಿ ಮಾಡಿದ್ದೇ ಪೇಶ್ವೆಗಳು. ಅವರ ವಿರುದ್ಧವಾಗಿ ಸೆಟೆದು ನಿಂತು ಮಹಾರ್ ಸೈನಿಕರು ಅಂದರೆ ದಲಿತ ಸೈನಿಕರು ಬ್ರಿಟಿಷರ ಜೊತೆ ಅವರ ವಿರುದ್ಧ ಹೋರಾಟ ಮಾಡಿ ಸ್ವಾಭಿಮಾನವನ್ನು ಗೆಲ್ಲಿಸಿಕೊಟ್ಟಂತಕ್ಕಂಥ ಸಂದರ್ಭ ಇದು. ಕೇವಲ 28,000 ಪೇಶ್ವೆಗಳ ಸೈನ್ಯದ ವಿರುದ್ಧ ತಮ್ಮೆಲ್ಲ ಆತ್ಮಬಲವನ್ನು ಉಪಯೋಗಿಸಿ ಅಜಾನುಭಾವವಾಗಿರ್ತಕ್ಕಂಥ ಮಹಾರ್ ಸೈನಿಕರು ಹೋರಾಟ ಮಾಡಿ ಒಂದು ದಿನ 27 ಕಿಲೋಮೀಟ್ರು ಶಿರೂರಿನಿಂದ 27 ಕಿಲೋಮೀಟ್ರು ಕಾಲ್ನಡಿಗೆ ನಲ್ಲಿ ಬಂದು ಊಟ ವಸತಿ ಏನೂ ಇಲ್ಲದೇ ಹೋರಾಟ ಮಾಡಿ ಗೆದ್ದಂಥ ದಿನ ಇದು ಇವತ್ತೊಂದು ದಿವಸ. ಇವತ್ತು ಅಂಬೇಡ್ಕರ್ ಅವರು 1927 ಜನವರಿ 1ರಂದು ಅಂಬೇಡ್ಕರ್ ಆ ಸ್ಥಳಕ್ಕೆ ಬಂದು ಆ ಎಲ್ಲ ಸ್ಥಳದ ಮಹಿಮೆಯನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಇಡೀ ಅಸ್ಪೃಶ್ಯರು, ದಲಿತರು, ಶೋಷಿತ ವರ್ಗಗಳಿಗೆ ಆ ಮಹಾರ್ ಸೈನಿಕರ ಒಂದು ಏನು ಹೋರಾಟ ಇತ್ತು, ಅವರ ಒಂದು ಯುದ್ಧ ಏನಿತ್ತು ಅದನ್ನು ಸಾರ್ತಕ್ಕಂಥ ಕೆಲಸವನ್ನು ಅಂಬೇಡ್ಕರ್ ಲಂಡನ್ ಗ್ರಂಥಾಲಯದಲ್ಲಿ ಭೀಮಾ ಕೋರೆಗಾಂವ್ ಹೋರಾಟದ ಇತಿಹಾಸದ ಬಗ್ಗೆ ಓದಿದ ಅಂಬೇಡ್ಕರ್ ಅವರು ಕೂಡಲೇ ಆ ಜಾಗಕ್ಕೆ ಹೋಗಿ ಸ್ತೂಪವನ್ನ ಹುಡುಕಿ 1927 ಜನವರಿ 1ರಂದು ಅಂಬೇಡ್ಕರ್ ಅವರು ಕೋರೆಗಾಂವ್ನಲ್ಲಿ ಬೃಹತ್ ಸಮಾವೇಶ ಮಾಡುತ್ತಾರೆ. ಅದರ ನಂತರ ಅಂಬೇಡ್ಕರ್ ಅವರು ಬದುಕಿರುವವರೆಗೂ ಪ್ರತಿ ವರ್ಷದ ಜನವರಿ 1ರಂದು ಭೀಮಾ ಕೋರೆಗಾಂವ್ಗೆ ಹೋಗಿ ಅಮರ ವೀರರಿಗೆ ನಮನ ಸಲ್ಲಿಸಿ ಬರುತ್ತಿದ್ದರು ಎಂದರು. ವಿಜಯೋತ್ಸವ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಅಮರವೀರರ ಸ್ತೂಪದೊಂದಿಗೆ ಅಂಬೇಡ್ಕರ್ ವೃತ್ತದವರೆಗೂ ಮೆರವಣಿಗೆ ನಡೆಸಿ ಅಮರವೀರರ ಪರ ಜಯಕಾರ ಹಾಕುವ ಜೊತೆಗೆ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ಘೋಷಣೆಗಳನ್ನ ಕೂಗಿದ್ರ. ಈ ಸಂದರ್ಭದಲ್ಲಿ ಗಾಯಕ ಗಾನ ಅಶ್ವಥ್
ರಾಜ್ಪೂತ್ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನಾಯಕರು ಕಾರ್ಯಕರ್ತರು ಭಾಗವಹಿಸಿದ್ರ. ವಿಜಯರಾಜ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.